ಹಲೋ, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದಿತ ಯೂಟ್ಯೂಬ್ ಚಾನೆಲ್. ಸೊ ನೈಟ್ ಆಫೀಸಿಂದ ಬರೋದು ಬೆಳಗ್ಗೆ 3 ಗಂಟೆ ಆಯಿತು. ಮತ್ತು ಬೆಳಗ್ಗೆ 7 ಗಂಟೆಗೆ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಊರ ಕಡೆಗೆ ಹೋಗಬೇಕಾಗಿತ್ತು, ಸ್ವಲ್ಪ ಕೆಲಸ ಇತ್ತು. ಇವತ್ತು ಗುರುವಾರ ಆಫೀಸ್ ಇರ್ತಿತ್ತು. ಆ್ಯಕ್ಚುಲಿ ಇವತ್ತು ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. ರಜಾ ಹಾಕಿದ್ಮೇಲೆ ಗೊತ್ತಾಯಿತು ವರ್ಕ್ ಫ್ರಮ್ ಹೋಮ್ ಇದೆ ಅಂತ. ಬಟ್ ಸ್ಟಿಲ್ ಹೆಂಗೋ ರಜಾ ತೊಗೊಂಡ್ಬಿಟ್ಟಿದ್ದೀನಿ ಅಂತ ಊರ ಕಡೆಗೆ ಹೋಗ್ತಾ ಇದ್ದೀನಿ. ಫಸ್ಟು ಮಗ ಹತ್ರ ಹೋಗಿ ಅವ್ನಿಗೆ ಇಂಜೆಕ್ಷನ್ ಹಾಕ್ಸ್ಬೇಕು 2.5 ತಿಂಗಳದು. ಅಲ್ಲಿ ಹಾಕ್ಸಿ ಅಲ್ಲೇನು ಟ್ರಾವೆಲ್ ಏನು ಮಾಡಬೇಕಾಗಿಲ್ಲ, ಊರಲ್ಲೇ ಅಂಗನವಾಡಿ ಇದೆ, ಅಲ್ಲೇ ಫ್ರೀಯಾಗಿ ಕೊಡ್ತಾರೆ. ಅಲ್ಲಿ ಇಂಜೆಕ್ಷನ್ ಹಾಕಿಸಿ ಮತ್ತು ಕೋಲಾರ್ಗೆ ಹೋಗಬೇಕು. ಟ್ರಾಫಿಕ್ ಒಂದೊಂದ್ಸಲ ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನಾನು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬಿಡ್ಬೋದು. ನಮ್ಮ ಮನೆ ಹತ್ರದಿಂದ ನಮ್ಮ ಆಫೀಸ್ಗೆ ಹೋಗೋದಕ್ಕಾಗಲ್ಲ. 180 ಕಿಲೋಮೀಟ್ರ್ ಹೋಗ್ಬೋದು, 35 ಕಿಲೋಮೀಟ್ರ್ ಹೋಗೋದಕ್ಕಾಗಲ್ಲ. 4:15 ಲಾಗಿನ್ಗೆ ನನ್ನ ಮನೆ 2 ಗಂಟೆಗೆ ಬಿಟ್ರೂ ಅರ್ಧ ಗಂಟೆ ಲೇಟೇ ಆಗುತ್ತೆ. ಇದು ಬ್ಯಾಂಗ್ಳೂರು. ಈ ಹೆಬ್ಬಾಳ್ ರೋಡಲ್ಲಿ ಮೆಟ್ರೋ ಪಿಲ್ಲರ್ಸ್ ನೋಡಿದ್ರೆ ಆ್ಯಕ್ಚುಲಿ ಭಯ ಆಗುತ್ತೆ. ಕ್ವಾಲಿಟಿಯಾಗೆ ಕಟ್ಟಿರ್ತಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಏನಂದರೆ ನೋಡೋದಕ್ಕೇನೆ ಒಂಥರ ಈ ಪ್ಲಾಸ್ಟಿಕ್ ಐಟಮ್ಸ್ ಏನಾದರೂ ಆಟ ಆಡೋದಕ್ಕೆ ಜೋಡಿಸ್ತೀವಲ್ಲ ಚಿಕ್ಕ ಹುಡುಗರಿದ್ದಾಗ, ಸೊ ಸೇಮ್ ಅದೇ ಥರ ಭಯ ಆಗುತ್ತೆ. ಅಣ್ಣ ಅವ್ರನ್ನ ನಟ ಸಾರ್ವಭೌಮ ಅಂತ ಸುಮ್ಮನೆ ಕರೆಯೋದಿಲ್ಲ ಅಲ್ಲ. ಆ್ಯಕ್ಟಿಂಗ್ ಒಂದು ಕಡೆ ಆದರೆ ಅವ್ರು ಹಾಡೋ ಶೈಲಿ ಅಪ್ಪ ಕೇಳಿ. ವಾ, ಏನು ಸಾಂಗು, ಏನು ಸಿಂಗಿಂಗು, ಆ ವಾಯ್ಸು ಆ ಏಜಲ್ಲಿ ಎಕ್ಸಲೆಂಟ್ ಮಾತ್ರ. ಈ ಬ್ಯಾಂಗ್ಳೂರು ಟ್ರಾಫಿಕ್ ನೋಡಿ ತುಂಬ ಸಲ ಬೈಕೊಂಡಿದ್ದೀನಿ ನಾನು, ಎಲ್ಲರೂ ಸಮೇತ. ಏನಪ್ಪ ಅಂದರೆ ಬ್ಯಾಂಗ್ಳೂರು ಅಂತ ಹೇಳಿದ್ರೆ ಟ್ರಾಫಿಕ್ ಅನ್ನೋದು ಎಲ್ಲರೂ ಒಂದು ಮೈಂಡಲ್ಲಿದೆ. ಆದರೆ ಈ ಊರಂದರೆ ಎಲ್ಲರಿಗೂ ಒಂಥರ ಎಮೋಷನ್. ಸಾವಿರಾರು ಜನಕ್ಕೆ ಊಟ ಕೊಡುತ್ತೆ, ನಂಬಿ ಬಂದವ್ರು ಕೈ ಬಿಡೋದಿಲ್ಲ. ಒಳ್ಳೆ ಹೆಸರು ಮಾಡೋರು ಇದ್ದಾರೆ, ಕೆಟ್ಟ ಹೆಸರು ಮಾಡೋರು ಇದ್ದಾರೆ, ತುಂಬ ಜನ ಬದುಕ್ತಿದ್ದಾರೆ. ಸೊ ಬ್ಯಾಂಗ್ಳೂರ್ ಇಸ್ ಅನ್ ಎಮೋಷನ್. ನಮ್ಮ BMTC ಬಸ್ಗಳನ್ನ ಯಾವ ಲೆವೆಲಿಗೆ ಮಾಡಿಬಿಟ್ಟಿದ್ದಾರೆ ಅಂದರೆ, ಬಸ್ ಯಾವ ಕಲರು ಅಂತಲೇ ಗೊತ್ತಾಗೋದಿಲ್ಲ. ಅಷ್ಟು ಅಡ್ವರ್ಟೈಸ್ಮೆಂಟ್ಸ್ ಹಾಕಿ ಬಸ್ ಕಲರ್ನೇ ಮುಚ್ಚಿಬಿಟ್ಟಿದ್ದಾರೆ. ಭಟ್ರಳ್ಳಿ ಸಿಗ್ನಲ್ಲು ಇಲ್ಲಿಗೆ ಬಂದರೆ ನನ್ನ ಕಾಲೇಜ್ ಡೇಸೇ ನೆನಪಾಗುತ್ತೆ. ಬಸ್ ಕಾಯ್ಕೊಂಡು ನಿಂತ್ಕೊಂಡಿರ್ತಿದ್ವಿ. ಬಟ್ ಬಸ್ಸಸ್ಸೇ ನಿಲ್ಲಿಸ್ತಿರ್ಲಿಲ್ಲ, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸೇ ಅಲ್ವಾ, ಎಲ್ಲರದ್ದು ಪಾಸೆ ಅಂಥೇಳಿ ಬಸ್ಸಸ್ಸೇ ನಿಲ್ಲಿಸ್ತಿರ್ಲಿಲ್ಲ. ಸಿಗ್ನಲ್ ಬಿದ್ದಾಗ ಹೋಗಿ ಬಸ್ಸಸ್ ಹತ್ಕೊಬೇಕಿತ್ತು. ಬಟ್ ನೆನಪಾಗುತ್ತೆ. ಲೈಫು ಎಷ್ಟು ಬೇಗ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ, ಸ್ಕೂಲು ಕಾಲೇಜ್ಗೆ ಹೋಗ್ಬೇಕಾದ್ರೆ ನಮ್ಮಪ್ಪ ಫೀಸ್ ಪೇ ಮಾಡ್ತಿರ್ತಾರೆ. ಹುಷಾರಿಲ್ಲ ಅಂದ್ರೂ ಹುಷಾರು ತಪ್ಪಿದ್ದೀನಿ ಅಂತ ಹೇಳಿ ಕಾಲೇಜ್ಗೆಲ್ಲ ರಜಾ ಹಾಕ್ತಿದ್ವಿ. ಬಟ್ ಅದೇ ನಾವು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಜವಾಗ್ಲೂ ಹುಷಾರಿಲ್ಲ ಅಂತ ಹೇಳಿದ್ರು ರಜಾ ಹಾಕೋದಕ್ಕೆ ಆಗೋದಿಲ್ಲ. ಎಷ್ಟು ವಿಚಿತ್ರ ಅಲ್ವಾ? ನಾನು ದುಡಿಯೋದೆಲ್ಲ ಗಾಡಿಗೆ ಬಾಡಿಗೆ ಎಣ್ಣೆಗೆ ಸರಿ ಹೋಗುತ್ತೆ. ಡೀಸೆಲ್ ಹಾಕ್ಸಿ ಜಸ್ಟ್ ಮಾಲೂರು ರೀಚ್ ಆಗಿದ್ದೀನಿ. ಬನ್ನಿ, ಮನೆಗೆ ಏನಾದರೂ ಸ್ವಲ್ಪ ತಿಂಡಿ ಏನಾದರೂ ತೊಗೊಂಡು, ಸ್ವಲ್ಪ ಐಟಮ್ಸ್ ಬೇಕು, ಅಲ್ಲಿ ಮೋರಿದೆ, ತೊಗೊಂಡು ಹೋಗುವ. ಮಾಲೂರು ಟೌನಿಂದ ನಮ್ಮ ವೈಫ್ ಅವ್ರ ಮನೆ ಒಂದು 5 ರಿಂದ 6 ಕಿಲೋಮೀಟ್ರ್ ಆಗುತ್ತೆ. ಸೊ ನೋಡಿ, ಇದೆಲ್ಲ ಫಾರೆಸ್ಟ್ ಏರಿಯಾ. ಫುಲ್ ಜಿಂಕೆ, ನವಿಲು ಎಲ್ಲ ಓಡಾಡ್ತಿರ್ತವೆ. ಸುತ್ತಮುತ್ತ ಹಳ್ಳಿಗಳು ಯಾವುದಿಲ್ಲ. ಬಟ್ ರಾತ್ರಿ ಹೊತ್ತೆಲ್ಲ ಓಡಾಡೋದಕ್ಕೆ ಭಯನೇ ಇಲ್ಲಿ, ಯಾರೂ ಇರೋದಿಲ್ಲ. ಈಗ ತಾನೇ ನಮ್ಮ ವೈಫ್ ಫೋನ್ ಮಾಡಿದರು, ನಾನು ಬರೋದು ಲೇಟ್ ಆಗುತ್ತೆ ಅಂತ. ಆಲ್ರೆಡಿ ಅಂಗನವಾಡಿ ಹತ್ರ ಕರ್ಕೊಂಡ್ಬಂದಿದ್ದಾರೆ. ಇಲ್ಲಿ ಹಳ್ಳಿಗಳಲ್ಲಿ ಏನು ಅಂತ ಹೇಳಿದ್ರೆ ಆಶಾ ಕಾರ್ಯಕರ್ತೆ ಅಂತ ಇರ್ತಾರೆ, ಅವರೇ ಇಂಜೆಕ್ಷನ್ ಕೊಡ್ತಾರೆ. ಸೊ ಕರ್ಕೊಂಡ್ಬಂದಿದ್ದಾರೆ.
ಇಂಜೆಕ್ಷನ್ ಕೊಡಿಸ್ಕೊಂಡು ಮನೆಗೆ ಹೋಗಿ ಊಟ ಮಾಡಿ ನಾನು ನಮ್ಮ ಹೆಂಡತಿ ಸುಮ್ಮನೆ ಒಂದು ರೌಂಡ್ ಬರೋಣ ಅಂತ ಆಚೆ ಬಂದ್ವಿ. ಪರಿಚಯ ಮಾಡಿಸಿಲ್ಲಲ್ಲ, 2 ವ್ಲಾಗಿಂದ ನಾನೇ ಇದ್ದೆ, ಅವ್ರ ಊರಲ್ಲಿದ್ದರು. ಸೊ ಹಂಗೆ ಆಚೆ ಬಂದ್ವಿ. ಇವರೇ ನಿವೇದಿತಾ ಅಂತ. ಹಾಯ್ ಗೈಸ್, ನಾನು ನಿವೇದಿತಾ ಅಂತ. ಇವಾಗ ನಿನ್ಗೊಂದು ಕ್ವೆಶ್ಚನ್ನು. 2 ವ್ಲಾಗ್ ಮಾಡಿದ್ದೆ, ನೀನು 2 ವ್ಲಾಗಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ನೋಡಿದ್ದೆ ನಾರ್ಮಲ್ ಆಗಿ ಹೆಂಗೆ ಮಾಡಿದ್ದೀನಿ ಅಂತ ಊರಲ್ಲಿದ್ದಾಗೇನೆ. ಸೊ ಹೆಂಗಿದೆ ವ್ಲಾಗ್ಸ್? ಚೆನ್ನಾಗಿದೆಯಾ? ನೋಡ್ಬೋದಾ? ಕಂಟಿನ್ಯೂ ಮಾಡ್ಬೋದಾ? ಏನು ಚೇಂಜಸ್ ಮಾಡ್ಕೊಬೋದು? ಡೆಫಿನೆಟ್ಲಿ ಎಸ್, ತುಂಬ ಚೆನ್ನಾಗಿದೆ. ಆದರೆ ಫಸ್ಟ್ ವ್ಲಾಗಲ್ಲಿ ಏನಂದರೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಗಾಳಿ ಮತ್ತು ಆ ವ್ಲಾಗಲ್ಲಿ ಮಾತಾಡೋದ್ರಲ್ಲಿ ಭಯ ಎಲ್ಲ ಇತ್ತು. ಬಟ್ ಕಂಪ್ಯಾರಿಟಿವ್ಲಿ ಟು ಫಸ್ಟ್ ಒನ್, ಸೆಕೆಂಡ್ ವ್ಲಾಗ್ ತುಂಬ ಚೆನ್ನಾಗಿ ಬಂದಿದೆ. ಕಂಟಿನ್ಯೂ ಮಾಡ್ಬೋದು. ಪರವಾಗಿಲ್ಲ, ಫಾಲೋವರ್ಸ್ ಎಲ್ಲ ಚೆನ್ನಾಗಿ ಆಗ್ತಾರಾ? ಫಾಲೋವರ್ಸ್ ಚೆನ್ನಾಗಿದ್ದಾರೆ. ಡೆಫಿನೆಟ್ಲಿ ಒಂದಲ್ಲ ಒನ್ ಡೇ ಒನ್ ಆಫ್ ದ ಬೆಸ್ಟ್ ವ್ಲಾಗರ್ ಹಾಗೂ ಎಲ್ಲ ಫೀಚರ್ಸ್ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಬರಬೇಕಾದ್ರೆ ಪ್ಲ್ಯಾನ್ ಮಾಡ್ಕೊಂಡ್ಬಂದೆ, ಬೆಂಗಳೂರಿಂದ ವೈಫ್ ಅವ್ರ ಊರಿಗೆ ಹೋಗಿ ಮಗುಗೆ ಇಂಜೆಕ್ಷನ್ ಕೊಟ್ಟು ಕೋಲಾರ್ಗೆ ಹೋಗಬೇಕು ಅಂತ. ಬೇಸ್ಡ್ ಆನ್ ಮೈ ರಿಕ್ವೆಸ್ಟ್ ಇರ್ತಾರೇನೋ. ಫ್ಲಾಪ್ ಆಯಿತು ನಮ್ಮ ಪ್ಲ್ಯಾನು, ಇಲ್ಲೇ ಇರೋಂಗೆ ಆಗಿದೆ. ಸೊ ಕೋಲಾರ್ಗೆ ಬೆಳಗ್ಗೆ ಹೋಗುವ ಇರಿ ಅಂತ ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಊರ ಕಡೆನೇ ಇದೆ ಜ್ಞಾನ, ಹೋಗಂಗಿದ್ರೆ ಹೋಗಿ ಅಂತ ಹೇಳಿದ್ವಿ. ಬಟ್ ನಾನು ರಿಕ್ವೆಸ್ಟ್ ಮಾಡಿರೋದಕ್ಕೆ ಇರ್ತಾರೆ ಅಂತ ಅನ್ಸುತ್ತೆ. ಹೌದೌದು, ಅಪ್ರೂವ್ಡ್. ಹಾಂ ಗಾಯ್ಸ್, ಈಗ ನಮ್ಮ ಮಾವವರು ಹೊಲ ಮಾಡಿದ್ದಾರೆ, ರಾಗಿ ಚೆಲ್ಲಿದ್ದಾರೆ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ, ಹೇಗಿದೆ ನೋಡ್ಕೊಂಡು ಬರೋಣ ಅಂತ. ಇದೊಂಥರ ರೋಡು, ಆಫ್ ರೋಡಿಂಗ್ ರೋಡು. ನೋಡಿ ಗೈಸ್, ಇದೆ ರಾಗಿ ಹೊಲ, ಚೆನ್ನಾಗಿ ಬಂದಿದೆ. ಇನ್ನೂ 1 ತಿಂಗಳು ಹೋಗಬೇಕು ಇದು ರಾಗಿ ಬರೋದಕ್ಕೆ. ನೋಡಿ ಹಿಂಗೆ ಬರುತ್ತೆ, ಹಿಂಗೆ ತೆನೆ. ಇದನ್ನು ನೀಟಾಗಿ ಇದ್ರೊಳಗಡೆ ರಾಗಿ ಕಾಳು ಬರುತ್ತೆ. ಆಮೇಲೆ ಇದನ್ನು ನೀಟಾಗಿ ಇಲ್ಲಿ ಕಟ್ ಮಾಡಿ ಇದರಲ್ಲಿ ರಾಗಿ ತೆಗೆದು ಇನ್ನು ಮಿಕ್ಕಿರುತ್ತಲ್ಲ ಹುಲ್ಲು, ಇದನ್ನು ಒಣಗಿಸಿ ಹಸುಗೆ ಹಾಕ್ತಾರೆ. ಈ ಜಾಗದಲ್ಲಿ ಎಷ್ಟು ಪೀಸ್ ಆಗಿದೆ ಅಂತ ಹೇಳಿದ್ರೆ, ಪಕ್ಷಿಗಳದ್ದು ಸೌಂಡ್ ಬಿಟ್ಟರೆ ಇನ್ನೇನು ಕೇಳಿಸೋದಿಲ್ಲ. ಸಖತ್ ಪೀಸ್ ಆಗಿದೆ. ನೋಡಿ, ಹೇಳಿದಲ್ಲ ನನ್ನ ನವಿಲೆಲ್ಲ ಬರುತ್ತೆ ಈ ಕಡೆ ಅಂತ. ನೋಡಿ ನವಿಲುಗಳು, ಹೆಣ್ಣು ನವಿಲಿದು. ರೆಕ್ಕೆ ಇದ್ದರೆ ಗಂಡು ನವಿಲು. ಸೊ ಇದೆಲ್ಲ ಹೆಣ್ಣು ನವಿಲಿದು. ಜಿಂಕೆಗಳು ಎಲ್ಲ ಇದ್ದಾವೆ ಈ ಕಡೆ. ಇಲ್ಲಿ ಹೊಲಕ್ಕೆ ರೋಡ್ ಇರೋದು ಕೆರೆ ಕಟ್ಟೆ ಮೇಲೆ. ಈ ಕಡೆ ಫುಲ್ ಕೆರೆ ಇದೆ ನೋಡಿ, ಈ ಕಡೆ ಫುಲ್ ಒಂಥರ ಆಫ್ ರೋಡಿಂಗ್ ಫೀಲ್ ಇಲ್ಲಿ. ಇದು ಬಸವಣ್ಣ ದೇವಸ್ಥಾನ ಅಂತ. ನಾನು ಎಂಗೇಜ್ಮೆಂಟ್ ಆಗಿದ್ದ ಜಾಗ ಇದು. ಇಲ್ಲೇ ನಮ್ದು ಎಂಗೇಜ್ಮೆಂಟ್ ಆಗಿದ್ದು. ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತ ಹೇಳಿದ್ರೆ ಸೌಂಡಲ್ಲಿ ನೀವೇ ಅಸ್ಯೂಮ್ ಮಾಡ್ಕೊಳ್ಬೋದು, ತುಂಬ ಜೋರಾಗಿ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ದೋಸೆ ತಿಂದು ಮಗನಿಗೆ ಹೆಂಡತಿಗೆ ಬಾಯ್ ಮಾಡಿ ಊರ ಕಡೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಇವತ್ತು ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇದು 2 ಡೇಸ್ ಕಂಬೈನ್ ವ್ಲಾಗ್ ಆಗಿರುತ್ತೆ, ಗುರುವಾರ ಮತ್ತು ಶುಕ್ರವಾರದ್ದು. ಬನ್ನಿ ನೋಡೋಣ. ಓಹೋ, ಬೆಳಗ್ಗೆ ಹೋಗ್ಲೂ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಲಾರಿನೇ ಬಿದ್ದೋಗ್ಬಿಟ್ಟಿದೆ ದೇವುಡ. ಗೈಸ್, ಜಸ್ಟ್ ಈಗ ಮನೆ ರೀಚ್ ಆದೆ. ಊಟ ಮಾಡಿ ಇನ್ನೂ ಲಾಗಿನ್ಗೆ ಇನ್ನೂ 2 ಗಂಟೆ, ಇನ್ನೂ 2.5 ಅವರ್ ಇದೆ ಲಾಗಿನ್ ಆಗೋದಕ್ಕೆ. ಆಚೆ ಹೋಗಿ ಬರೋಣ. ನನ್ನೆಲ್ಲ ಫುಲ್ ಮಳೆ ಬಿದ್ದಿದೆ, ತೋಟದ ಹತ್ರ ಎಲ್ಲ ಹೋಗಿ ನೋಡ್ಕೊಂಡು ಬರುವ. ಹೋದ ಸಲ ಕವರ್ ಫುಲ್ ವೀಕ್ ಕೊಟ್ಟಿದ್ದರು, ಬಾಕ್ಸ್ ಚೆನ್ನಾಗಿತ್ತು. ಈ ಸಲ ಆಚೆ ಕಡೆ ಕವರ್ ಚೆನ್ನಾಗೈತೆ, ಬಾಕ್ಸು ಫುಲ್ ವೀಕ್.
ಬೆಳಗ್ಗೆ ಬ್ರೇಕ್ಫಾಸ್ಟು ದೋಸೆ, ಇಲ್ಲಿ ನಮ್ಮೂರಲ್ಲಿ ಕೋಲಾರಲ್ಲಿ ಇಲ್ಲೂ ದೋಸೆ, ಮೈ ಫೇವ್ರೇಟ್. ಊಟ ಮಾಡೋದಕ್ಕೆ ಮೊದಲು ಹೇಳಿದ್ದೆ ಊಟ ಮಾಡಿ ತೋಟದ ಹತ್ರ ಹೋಗಿ ಬರೋಣ ಅಂತ. ಊಟ ಮಾಡಿದ್ಮೇಲೆ ಯಾವ ತೋಟನ ಏನೋ ಹೋಗಿ ಫಸ್ಟ್ ನಿದ್ದೆ ಮಾಡೋಣ ಅಂತ ಬಂದು ಮಲ್ಕೊಂಬಿಟ್ಟಿದ್ದೆ. ಸೊ ಅಷ್ಟೇ, ಈಗ 4:15 ಆಯಿತು. ಹೋಗಿ ಲಾಗಿನ್ ಆದರೆ ಬೆಳಗ್ಗೆ 1:30 ತನಕ ಕೆಲಸ ಮಾಡಬೇಕು. ಸೊ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಮೊದಲೇ ಹೇಳ್ದಂಗೆ ಏನಾದರೂ ತಪ್ಪು ಕಂಡು ಬಂದಲ್ಲಿ ಒಂದು ಕಮೆಂಟ್ ಹಾಕಿ. ಚೇಂಜ್ ಮಾಡ್ಕೊಳ್ಳೋದಾದರೆ ಖಂಡಿತವಾಗ್ಲೂ ಚೇಂಜ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.